ನೆಗೆಟಿವ್ ಥಾಟ್ಸ್ ಹೊರಗಡೆ ಬಂದರೆ ಸಾಕಪ್ಪ ಇದರಿಂದ ಅನ್ನೋಷ್ಟು ಹಿಂಸೆ ಕೊಡುವಂಥ ಒಂದು ಅನುಭವ. ಆ್ಯಸ್ ಎ ಥೆರಪಿಸ್ಟ್ ನಾನು ನಿಮಗೆ ಇವತ್ತು ಒಂದು ಎಫೆಕ್ಟಿವ್ ಟೆಕ್ನಿಕ್ನ ಹೇಳ್ಕೊಡ್ತೀನಿ ನೆಗೆಟಿವ್ ಥಿಂಕಿಂಗಿಂದ ಹೊರಗಡೆ ಬರೋಕ್ಕೆ ಮತ್ತು ಪಾಸಿಟಿವ್ ಥಾಟ್ಸನ್ನು ನ್ಯಾಚುರಲಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ. ಇದಕ್ಕೆ ನಾವು ದಿ ವಾಲ್ ಮೆಥಡ್ ಅಂತ ಕರಿತೀವಿ. ನೀವು ಸಂಜೆ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇಡೀ ದಿನ ಪ್ರಮುಖವಾಗಿ ನಿಮಗೆ ಯಾವೆಲ್ಲ ನೆಗೆಟಿವ್ ಥಾಟ್ಸ್ ಬಂತೋ ಅದರ ವಿರುದ್ಧವಾದ ಸ್ಟೇಟ್ಮೆಂಟ್ನ ಒಂದು ಪೋಸ್ಟೆಡ್ ಪೇಪರ್ ತೊಗೊಂಡು ಪಾಸಿಟಿವ್ ಸ್ಟೇಟ್ಮೆಂಟ್ ಆಗಿ ಬರೆದು ನೀವು ಒಂದು ಸ್ಪೆಸಿಫಿಕ್ ವಾಲ್ ಮೇಲೆ ಅಂಟಿಸ್ತಾ ಹೋಗಬೇಕು. ಕ್ರಮೇಣವಾಗಿ ಕೆಲವೇ ದಿನಗಳಲ್ಲಿ ಈ ಲಿಸ್ಟ್ ತುಂಬ ಉದ್ದ ಬೆಳೀತಾ ಹೋಗುವಂಥ ಸಾಧ್ಯತೆಗಳಿವೆ. ಉದಾಹರಣೆಗೆ ನನಗೇನೋ ಆಗಿಬಿಡುತ್ತೆ ಅನ್ನೋ ನೆಗೆಟಿವ್ ಥಾಟ್ ಬೆಳಗ್ಗೆ ಹೊತ್ತು ಬಂದಿದ್ದರೆ ನೀವು ಸಂಜೆ ಪೋಸ್ಟೆಡ್ ತೊಗೊಂಡು ಐ ಆಮ್ ಸೇಫ್, ಐ ಆಮ್ ಹೆಲ್ದಿ, ಐ ಆಮ್ ಪ್ರೊಟೆಕ್ಟೆಡ್ ಅಂತ ಬರೀತೀರಾ. ಈ ಥರ ಸೀರೀಸ್ ಆಫ್ ಪಾಸಿಟಿವ್ ಥಾಟ್ಸನ್ನು ಬರೆದು ನಿದ್ರೆಗೆ ಜಾರುವ ಪ್ರಯತ್ನವನ್ನು ಮಾಡೋದ್ರಿಂದ ಎಲ್ಲ ನೆಗೆಟಿವ್ ಥಾಟ್ಗೂ ಒಂದು ಪಾಸಿಟಿವ್ ಡೈರೆಕ್ಷನ್ ಕೊಡೋಗಾಗತ್ತೆ, ಒಂದು ಎಫೆಕ್ಟಿವ್ ಮೈಂಡ್ ಟ್ರೈನಿಂಗ್ ಆಗುತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ನೆಗೆಟಿವ್ ಥಾಟ್ಸನ್ನು ಮ್ಯಾನೇಜ್ ಮಾಡೋಕ್ಕೆ ಬ್ರೈನ್ ಜಿಮ್ ಅನ್ನೋ ವಿಶೇಷವಾದ 30 ದಿನದ ಇಂಟೆನ್ಸ್ ವೆಬಿನಾರ್ ಟ್ರೈನಿಂಗನ್ನು ಆಯೋಜಿಸ್ತಾ ಇದ್ದೀವಿ. ಫೆಬ್ರವರಿ 1ನೇ ತಾರೀಕಿಂದ ಫಿಯರ್ಲೆಸ್ ಫೆಬ್ರವರಿ ಅನ್ನೋ ವಿಶೇಷವಾದ ಪ್ರೋಗ್ರಾಮಲ್ಲಿ. ಇದರಲ್ಲಿ ನೀವು ಕಲಿಬಹುದಾದಂತಹ ಮೆಥಡ್ಸಿಂದ ನಿಮ್ಮ ಥಾಟ್ಸನ್ನು ಖಂಡಿತ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಬೋದಾಗಿದೆ. ಡೀಟೇಲ್ಸ್ ಇದೆ ಕಮೆಂಟಲ್ಲಿ, ಡಿಸ್ಕ್ರಿಪ್ಷನ್ ಮತ್ತು ಬಯೋಲಿ.